ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಗಮನ ಸೆಳೆದಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಂತೂ ಭಾರಿ ಮಾತಿನ ಚಟುವಟಿಕೆಗಳು ನಡೀತಾ ಇದ್ದಾವೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಹೀಗೆ ಭಾಷಣ ಮಾಡ್ತಿರ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಯಶ್ ಮೇಲೆ ಆರೋಪ ಮಾಡಿದ್ದಾರೆ. ಯಶ್ ನಮ್ಮ ಪಕ್ಷವನ್ನ ಕಳ್ಳರ ಪಕ್ಷ ಅಂದಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಯಶ್ ಅವರೆಲ್ಲ ಸಿನಿಮಾದವರು ನಮ್ಮ ರೈತರು ಸತ್ತಾಗ ಬರಲಿಲ್ಲ, ನಮ್ಮ ತಾಯಂದಿರು ಅಳಬೇಕಾದ್ರೆ ಬರಲಿಲ್ಲ, ಮಂಡ್ಯದಲ್ಲಿ ನಮ್ಮ ತಾಯಂದಿರು ಅಳಬೇಕಾದರೆ ಕಣ್ಣೀರನ್ನ ಒರೆಸಲು ಅವರು ಬರಲಿಲ್ಲ, ಅವರು ಸಿನಿಮಾದವರು ಮಂಡ್ಯದ ಸ್ವಾಭಿಮಾನವನ್ನ ಕೆಣಕಲು ಬಂದಿದ್ದಾರೆ ಅಂತ ಮಾತನಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವನ್ನ ನೀಡಿದ ಯಶ್ ರವರು ಬಹಳಷ್ಟು ಸಮಾಧಾನವಾಗಿ ಉತ್ತರವನ್ನ ನೀಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಅವರ ಪಕ್ಷವನ್ನ ಕಳ್ಳರ ಪಕ್ಷ ಅಂತ ಅಂದಿಲ್ಲ. ನಾವು ಯಾವುದೇ ರೀತಿಯ ಆರೋಪವನ್ನ ಅವರ ಮೇಲಾಗಲಿ ಅವರ ಪಕ್ಷದ ಮೇಲಾಗಲಿ ಮಾಡುತ್ತಿಲ್ಲ. ಕೇವಲ ಎಚ್.ಡಿ. ಕುಮಾರಸ್ವಾಮಿಯವರು ಬಹಳಷ್ಟು ಬ್ಯುಸಿ ಇರುವ ಕಾರಣ ಯಾರೋ ಹೇಳಿದ ಮಾತನ್ನ ಕೇಳಿ ಈ ಮಾತನ್ನ ಆಡಿರಬಹುದು. ಮುಂದೆ ಅವರು ಯೋಚಿಸಿ ಮುಂದಿನ ದಿನಗಳಲ್ಲಿ ಅವರೇ ಅದು ತಪ್ಪು ಅಂತ ಒಪ್ಕೋತಾರೆ ಅಂತ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಉತ್ತರವನ್ನ ನೀಡಿದ್ದಾರೆ. ಹಾಗೆ ಯಶ್ ಅವರು ಹೇಳಿದ್ದಾರೆ, ಹಾಗೆ ತಾವು ಏನಾದರೂ ಆ ರೀತಿಯ ಮಾತುಗಳನ್ನ ಆಡಿದ್ದರೆ ನಾನು ಅವರು ಹೇಳಿದಂತೆ ಕೇಳುತ್ತೇನೆ ಅಂತಲೂ ಸಹ ಹೇಳಿದ್ದಾರೆ. ಯಶ್ ಅವರು ಬಹಳಷ್ಟು ಸಮಾಧಾನದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇರೋದು ನೋಡಿದ್ರೆ ಮಗನ ಮೇಲೆ ಬಹಳಷ್ಟು ಪ್ರೀತಿ ಇದೆ ಅಂತಾನೆ ತೋರಿಸುತ್ತೆ. ಇದೇ ರೀತಿಯ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಶ್ ಅವರು ಮತ್ತೆ ಕುಮಾರಸ್ವಾಮಿ ಅವರು ನಡ್ತಕ್ಕಂಥ ಮಾತಿನ ಸಮರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.